ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಲ್ಲ, ಇನ್ಯಾರಾದ್ರೂ ನಿಮ್ಗೆ ಮರ್ತಿದ್ರೆ ಜ್ಞಾಪಿಸ್ಕೊಳ್ಳಿ. ಲಗ್ನ ಪತ್ರಿಕೆ ಏನಾದ್ರೂ ಕಮ್ಮಿ ಬಂತು ಅನ್ಸಿದ್ರೆ ಬೇಕಾದ್ರೆ ಏನೋ ಸ್ವಲ್ಪ ಪ್ರಿಂಟ್ ಹಾಕ್ಸೋಣ. ಎಲ್ಲ ಲಿಸ್ಟ್ ಮಾಡಾಗಿದೆ ಕಣೆ. ಮೂರ್ ಸಲ ನೆನಪು ಮಾಡ್ಕೊಂಡಿದ್ದೀನಿ. ಒಂದಷ್ಟು ಜನಕ್ಕೆ ನಾವೇ ಖುದ್ದಾಗ ಹೋಗಿ ಕೊಟ್ರೆ ಆಯ್ತು. ಇನ್ ಮಿಕ್ಕದವ್ರಿಗೆ ಮೊಬೈಲ್ ಅಲ್ಲಿ ಮೆಸೇಜ್ ಕಳ್ಸಿದ್ರೆ ಆಯ್ತು. ಓ ಸರಿ ಸರಿ. ಮೊಬೈಲ್ ಅಲ್ಲಿ ಮೆಸೇಜ್ ಕಳ್ಸಿದ್ರೆ ಆಗುತ್ತಾ? ನೆಂಟಸ್ತನ ಉಳಿಬೇಕು ಅಂದ್ರೆ ನಾವೇ ಖುದ್ದಾಗ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಕರಿಬೇಕು. ನೋಡಕ್ಕ, ನೀನ್ ಎಲ್ಲಿಗೆ ಹೋಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಮ್ಮೂರ್ಗಂತೂ ನೀನ್ ನೇರವಾಗಿ ಹೋಗಿ ಕರೆದ್ರೇನೆ ಅವ್ರು ಬರೋದು. ಸರಿ ಸರಿ ಬಿಡು, ಊರಿಗೆ ಹೋಗಿ ಕರೆದ್ರೆ ಆಯ್ತು. ಇವ್ರ ಕಡೆಯವ್ರಿಗೆ ಮಾತ್ರ ಫೋನಲ್ಲಿ ಮೆಸೇಜ್ ಕಳಿಸ್ಬೇಡ, ಸಾಕು ಬರ್ತಾರೆ. ಹೇ ಅದ್ಯಾಕೆ ಹಂಗೆ? ನಮ್ ಕಡೆಯವ್ರು ಏನ್ ಮಾಡಿದ್ರು? ಏನ್ ಮಾಡಿದ್ರ ಹೇಳ, ಎಲ್ಲ ಒಂದೊಂದಾಗಿ. ಇವಾಗ ಸುಮ್ಮನೆ ನಂಗೆ ಕೋಪ ಬರ್ಸ್ಬೇಡಿ ಹೇಳ್ತಾ ಇದ್ದೀನಿ. ಸರಿ, ನಮ್ಮ ಮದುವೆ ಟೈಮಲ್ಲಿ ನಿಮ್ಮ ಕಡೆಯವರು ಅಂದ್ರೆ ಗಂಡಿನ ಕಡೆಯವರು ಅಯ್ಯಯ್ಯೋ ಏನಿದು, ಕಾಫಿಗೆ ಸಕ್ಕರೆ ಇಲ್ಲ, ಚಟ್ನಿಗೆ ಉಪ್ಪಿಲ್ಲ, ನುಗ್ಗೆಕಾಯಿ ಸಾಂಬಾರ್ ಮಾಡಿದರೆ ಒಂದು ನುಗ್ಗೆಕಾಯಿನೂ ಇಲ್ಲ ಅದ್ರಲ್ಲಿ ಅಂತ ಕಿರ್ಚಾಡ್ಬಿಟ್ರು. ನಮ್ಮಪ್ಪ ಸ್ಕೂಟರ್ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ರು, ಹಾಗೆ ಕೊಡ್ಸಿದ್ರು ತಾನೆ. ಅದಕ್ಕೆ ನಿಮ್ ಕಡೆಯವರು ಎಷ್ಟು ರಂಪರಾಮಾಯಣ ಮಾಡ್ಬಿಟ್ರು. ನಿಮ್ಮಪ್ಪ ಕೊಡ್ಸಿದ್ದು ಸೆಕೆಂಡ್ ಹ್ಯಾಂಡ್ ಸ್ಕೂಟ್ರು, ಅದನ್ನ ನಮ್ ಕಡೆಯವ್ರು ಕೇಳಿದ್ರಪ್ಪ. ಯಾಕೆ? ಸೆಕೆಂಡ್ ಹ್ಯಾಂಡ್ ಗಾಡಿ ಏನು ಓಡೋದಿಲ್ವಾ? ಅದಕ್ಕೇನು ಚಕ್ರ ಇಲ್ವಾ, ಇಂಜನ್ ಇಲ್ವಾ? ಆಹಾ, ಅಷ್ಟು ಕೊಡ್ಸಿದ್ದೆ ಜಾಸ್ತಿ ಆಯ್ತು. ನಿಮ್ ಮೂತಿಗೆ ಅದೇ ಜಾಸ್ತಿ. ಅಯ್ಯೋ ಆಯ್ತಾಯ್ತು ಮಾರತಿ, ಮಗನ್ ಮದ್ವೆ ಮಾಡ್ತಿದೀವಿ. ಈ ಟೈಮಲ್ಲಿ ನಮ್ ಮದ್ವೆ ವಿಚಾರ ಬೇಕಾ? 30 ವರ್ಷ ಹಿಂದೆ ನಡೆದಿದ್ದು ನಮಗ್ 60 ವರ್ಷ ಆದ್ರೂ ಅದನ್ನೇ ಹೇಳಿ ಹೇಳಿ ಚುಚ್ಚಿದೆಯಲ್ಲ. ಅದೇ ಮತ್ತೆ, ಮದ್ವೆಲಿ ಸಣ್ಣ ತಪ್ಪಾದ್ರೂ ಆಡ್ಕೊಂಡ್ ನಗೋರು ಕಡೆ ತನಕ ಹೇಳಿ ಹೇಳಿ ಹಂಗಸ್ತಾನೆ ಇರ್ತಾರೆ. ಸಂಸಾರನ ಸರಿಯಾಗಿ ಮಾಡ್ತೀವೋ ಬಿಡ್ತೀವೋ, ಆದ್ರೆ ಮದ್ವೆ ಮಾತ್ರ ಚೆನ್ನಾಗಿ ಮಾಡ್ಬೇಕು. ಅದೇನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ಸು. ಹುಡುಗಿಗಂತೂ ನಾವ್ ಹೇಳ್ದಷ್ಟು ಒಡವೆ ಹಾಕ್ಬೇಕು. ಇನ್ನು ನನ್ ಮಗನ್ಗೆ ಚೈನು, ಉಂಗ್ರ, ಬ್ರೇಸ್ಲೆಟು, ರಿಸೆಪ್ಷನ್ಗೆ ಸೂಟು ಬೂಟು, ಓಡಾಡಕ್ಕೊಂದು ಕಾರು. ಸಾಕು ಸಾಕು ನಿಲ್ಸು. ನಾನು ಈಗಾಗ್ಲೇ ನಿನ್ಗೆ 100 ಸಲ ಹೇಳಿದ್ದೀನಿ, ನಾವು ಮಾಡ್ತಿರೋದು ಮಿನಿಸ್ಟ್ರು ಮನೆಗೆ ಲಿಂಕ್ ಇರೋ ಸಂಬಂಧ. ಈಗ್ಲೇ ಅದನ್ನೆಲ್ಲ ಕೇಳಿ ನಿಷ್ಠುರ ಆಗ್ಬಾರ್ದು. ಮದ್ವೆ ಆಗಿ ಹುಡುಗಿ ನಮ್ಮನೆಗೆ ಬರ್ಲಿ, ಆಮೇಲೆ ಬೇಕಾದ್ರೆ ನಮ್ಗೇನ್ ಬೇಕೋ ಅದನ್ನೆಲ್ಲ ಕೇಳಿ ಮಾಡಿಸ್ಕೋಬಹುದು. ಹಾಗಂತ ಇರೋದು ಮಗನ್ ಮದ್ವೆ ಸಿಂಪಲ್ ಆಗಿ ಮಾಡಕ್ಕಾಗತ್ತಾ? ಸಂಬಂಧಿಕರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತಷ್ಟೇ. ಎಂತದು ಇಲ್ಲ ಬಾವ, ಎಜುಕೇಶನ್ ಮಿನಿಸ್ಟ್ರು ನಮ್ಮ ಮದ್ವೆಗೆ ಬಂದ್ರು ಅಂತ ಅನ್ಕೊಳ್ಳಿ, ಸಂಬಂಧಿಕರ ಮುಂದೆ ನಮ್ ಲೆವೆಲ್ಲೇ ಚೇಂಜ್ ಆಗುತ್ತೆ. ಲೆವೆಲ್ ಚೇಂಜ್ ಆಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಮಿನಿಸ್ಟರ್ ಮಗಳು ನಿಮ್ಮ ಹತ್ರ ಮಾತಾಡೋದಕ್ಕೆ ನಿಮ್ ಬುದ್ಧಿ ಅಂತೂ ಚೇಂಜ್ ಆಯ್ತು. ಆಯ್ತು ಆಯ್ತು, ನಮ್ಮನ್ನ ಹಂಗ್ಸೋದ್ ಬಿಟ್ಟು ನಿಮ್ ಮಗಳು ಎಲ್ಲಿದ್ದಾಳೆ ಮೊದ್ಲು ಕರೀರಿ. ಮದ್ವೆ ಕೆಲಸ ಬೆಟ್ಟದಷ್ಟು ಬಾಕಿ ಇದೆ. ತಾಳಿ ಕಟ್ಟಿಸ್ಕೊಂಡವ್ರವಳು ನೀನೇ ನನ್ನ ಮಾತು ಕೇಳಲ್ಲ. ನೀನ್ ಹೋಟೆಲ್ ಹುಟ್ಟಿರೋಳು ಅವಳು ನನ್ನ ಮಾತು ಕೇಳ್ತಾಳ? ಯಾರೋ ಫ್ರೆಂಡ್ ಸಿಗ್ತೀನಿ ಅಂತ ಆಚೆ ಹೋದ್ಲು. ಆಚೆ ಹೋದ್ಲಾ? ಅಲ್ಲ, ಬಟ್ಟೆ ಶಾಪಿಂಗ್ ಮಾಡ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತಿದ್ಲು. ಅಲ್ಲಿಗೆ ಹೋಗಿರ್ಬೋದು. ಯಾರೋ ಪರಿಚಯ ಇರೋ ಅಂಗಡಿ ಅಂತೆ, ಅಲ್ಲಿ ಮದ್ವೆ ಜವಳಿ ಕಮ್ಮಿ ಸಿಗುತ್ತೆ, ನೋಡ್ಕೊಂಡ್ ಬರ್ತೀನಿ ಅಂತಿದ್ಲು. ಹಾಗಾದ್ರೆ ಒಳ್ಳೇದಾಯ್ತು ಬಿಡಿ, ನಮ್ ಕಡೆಯಿಂದ ಆಗೋ ಖರ್ಚು ಕಡಿಮೆನೇ ಆಗ್ಲಿ. ಅವ್ರ ಕಡೆಯಿಂದ ಏನೇನ್ ಮಾಡ್ತಾರೋ ನೋಡೋಣ. ಅದೇನಾಗುತ್ತೋ ಗೊತ್ತಿಲ್ಲ ಸರ್ಸು. ಹಂಗೂ ಹಿಂಗೂ ಜಗ್ಗಾಡಿ ಏನೋ ಮಾಡಿ ನನ್ನ ಮಗನ ಮದುವೆ ಮುಗಿದೋಗತ್ತೆ. ಆದ್ರೆ ಉಳ್ಕೊಂಡಿರೋದು ನನ್ನ ಮಗಳ ಮದುವೆ. ಪುಣ್ಯಾತ್ಗಿತ್ತಿ ಅವಳ ಮದುವೆ ಅದು ಏನಾಗುತ್ತೋ ಏನೋ ದೇವ್ರಿಗೇ ಗೊತ್ತು. ನಿನ್ನ ಕಾಪಾಡಕ್ ಬಂದವನು, ನಿನ್ನ ಕಾಯಕ್ ಬಂದವನು, ನಿನ್ನ ಕಷ್ಟ ಸುಖ ಭಾವನೆಗಳಿಗೆ ನಿನ್ ಜೊತೆ ಇರ್ತಾನೆ. ಸುಬ್ಬು ತುಂಬಾ ಒಳ್ಳೆ ಹುಡುಗ, ಅವನಿಗೆ ಜವಾಬ್ದಾರಿ ಇದೆ. ಅವನನ್ನ ಕಳ್ಕೋಬೇಡ. ಆದಷ್ಟು ಬೇಗ ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊ. ಹೌದು, ಸುಬ್ಬು ನನ್ನ ಕೈ ತಪ್ಪೋಗಕ್ಕೆ ಮುಂಚೆನೆ ನಾನು ಅವನ ಕೈ ಹಿಡಿಬೇಕು. ಸುಬ್ಬುಗೆ ಪ್ರಪೋಸ್ ಮಾಡೋಕ್ಕೆ ಒಂದು ಒಳ್ಳೆ ಗ್ರೀಟಿಂಗ್ ಕಾರ್ಡ್ ತಗೋಬೇಕು. ಆ ಕಾರ್ಡಲ್ಲಿ ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಬರೆದು ಅವನಿಗೆ ಕೊಡಬೇಕು. ಹೇಳು ಶ್ರೀವಲಿ, ಏನ್ ಸಮಾಚಾರ? ಸಮಾಚಾರ ತುಂಬಾ ಇದೆ, ಆದ್ರೆ ನಮ್ ಹುಡುಗನ್ ಪ್ರಪೋಸ್ ಮಾಡಿದ್ಮೇಲೆ ತಾನೆ ನನಗ್ ಸಮಾಧಾನ ಆಗೋದು.
ಸಮಾಧಾನ ಆದ್ಮೇಲೆ ತಾನೆ ಬೇರೆ ಸಮಾಚಾರದ ಬಗ್ಗೆ ಮಾತಾಡೋದಕ್ಕಾಗೋದು. ಕರೆಕ್ಟಾಗಿ ಹೇಳ್ದೆ ಶ್ರೀವಲ್ಲಿ. ಅಂತ ಸಮಾಧಾನಕ್ಕೋಸ್ಕರ ನಾನು ಸಮಾಧಾನದಿಂದ ಕಾಯ್ತಾ ಇದ್ದೀನಿ. ಶ್ರಾವಣಿ, ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇವಾಗ ನಮ್ಮ ಹುಡುಗಂಗೆ ನಾನು ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದರೂ ಸಜೆಷನ್ಸ್ ಕೊಡ್ತೀಯಾ? ಅಷ್ಟೇ ತಾನೇ, ಪ್ರೀತಿಸೋ ಹುಡುಗನ್ಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ PhD ಮಾಡ್ತಾ ಇದ್ದೀನಿ. ನಿನ್ ಹುಡುಗನ ಏಜ್ ಎಷ್ಟಿರ್ಬೋದು ಹೇಳು? ಅವನಿಗೆ 27 ವರ್ಷ. ಹೌದಾ? ವೆರಿ ಗುಡ್, ವೆರಿ ಗುಡ್. ಈ 90s ಅಲ್ಲಿ ಹುಟ್ಟಿರೋರೆಲ್ಲ ಎಮೋಷನಲ್ ಜೀವಿಗಳು. ಅವರು ಈ ಕಾಲಕ್ಕೂ ಅಡ್ಜಸ್ಟ್ ಆಗ್ತಾರೆ, ಆ ಕಾಲದನ್ನು ಎಂಜಾಯ್ ಮಾಡ್ತಾರೆ. ಒಂದ್ ಕೆಲಸ ಮಾಡು, ನೀನು ನಿನ್ನ ಹುಡುಗಂಗೆ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಒಂದ್ ಗ್ರೀಟಿಂಗ್ ಕಾರ್ಡ್ ತಗೊಂಡು ಅದ್ರಲ್ಲಿ ಬರಿ. ಆಮೇಲೆ ಆ ಗ್ರೀಟಿಂಗ್ ಕಾರ್ಡ್ನ ಒಂದ್ ಗುಲಾಬಿ ಹೂವಿನ ಜೊತೆ ನಿನ್ ಹುಡುಗನ್ ಕೊಡು. ಈ ಐಡಿಯಾ ನಿನಗೆ ಸ್ವಲ್ಪ ಓಲ್ಡ್ ಅನ್ಸ್ಬೋದು, ಆದ್ರೆ ಪ್ಯೂರ್ ಗೋಲ್ಡ್ ಅನ್ನೋದು ಸುಳ್ಳಲ್ಲ. ಸೂಪರ್ ಶ್ರಾವಣಿ, ನನ್ನ ಹುಡುಗಂಗೂ ಇಂಥದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹೇಗಿದ್ರು ನನ್ನ ಭಾವುಕ ಜೀವಿ. ಕಾರ್ಡ್ ಕೊಟ್ಟೇನೋ ಪ್ರಪೋಸ್ ಮಾಡ್ಬೋದು, ಆದ್ರೆ ಕಾರ್ಡಲ್ಲಿ ಏನ್ ಬರೆಯೋದು? ನಿನ್ ಹುಡುಗನ ಬಗ್ಗೆ ಇರೋ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ನಿಸ್ದಾಗ ನಿನ್ ಮನ್ಸಲ್ಲಿ ಏನೆಲ್ಲ ಬರುತ್ತೋ ಅದನ್ನೆಲ್ಲ ಬರಿ. ಅಲ್ಲ ಶ್ರಾವಣಿ, ಅಷ್ಟೊಂದೆಲ್ಲ ಬರೆಯೋದಕ್ಕೆ ಒಂದ್ ಕಾರ್ಡ್ ಹೇಗ್ ಸಾಕಾಗತ್ತೆ? ನೀನ್ ಹೇಳ್ತಿರೋದು ಸರಿನೇ. ಪ್ರೀತಿಸೋ ಹುಡುಗ ಪ್ರೀತಿನ ಒಪ್ಕೊಂಡು ಕಿವಿ ಕೊಟ್ಟು ಕುತ್ಕೊಂಡ್ರೆ ದಿನ ಪೂರ್ತಿ ಅವನ ಬಗ್ಗೆನೇ ಮಾತಾಡ್ತಾ ಇರ್ಬೋದು. ಆದ್ರೂ ನಿನಗೆ ಅವನು ನೋಡಿದ ತಕ್ಷಣ ನಿನ್ ಮನ್ಸಲ್ಲಿ 2 ಸಾಲ್ಗಳು ಬರುತ್ತಲ್ಲ, ಅದನ್ ಬರಿ. ನಿನ್ ಹುಡುಗನ್ಗೆ ಖಂಡಿತ ಇಷ್ಟ ಆಗತ್ತೆ. ಬರೀ ನಿನ್ನ ಹುಡುಗನ್ಗೆ ಅಷ್ಟೇ ಅಲ್ಲ, ಆ ವಯಸ್ಸಲ್ಲಿರೋ ಎಲ್ಲಾ ಹುಡುಗರಿಗೂ ಮನ್ಸಿನ ಮಾತು ಕೇಳೋದಕ್ಕಿಂತ ಓದೋದಕ್ಕೆ ತುಂಬಾ ಇಷ್ಟ ಆಗತ್ತೆ. ಸರಿ ಶ್ರಾವಣಿ, ನಾನು ಇವಾಗ್ಲೇ ನೀ ಹೇಳಿದ ಕೆಲಸನ ಮಾಡ್ತೀನಿ. ತಕ್ಷಣ ಹೋಗಿ ಒಂದು ಗ್ರೀಟಿಂಗ್ ಕಾರ್ಡ್ನ ತಗೊಂತೀನಿ. ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಕೊಟ್ಟಿದ್ದೀನಿ. ಶ್ರಾವಣಿ, ದೊಡ್ಡ ಮನೆ ಕೊಡಿ. ಸಂಬಂಧಗಳಿಗೋಸ್ಕರ ಅಲ್ಲದೆ ಇದ್ದರೂ ಆ ಮನೆ ಋಣ ತೀರ್ಸೋಕ್ಕೋಸ್ಕರ ಶ್ರಾವಣಿಗೆ ಒಳ್ಳೆ ಬದುಕು ಕಟ್ಕೊಡ್ಬೇಕು. ಅಪ್ಪನ ಪ್ರೀತಿ ಬೇಕು ಅಂತ ಎಷ್ಟೋ ಸರಿ ನನ್ನ ಮುಂದೆ ಅಂಗಲಾಚಿ ಬೇಡ್ಕೊಂಡಿದ್ದಾಳೆ. ಯಾವ ತಪ್ಪು ಮಾಡದೇ ಇರೋ ಅವಳು ಪಟ್ಟಿರೋ ಕಷ್ಟಗಳಿಗೆ, ನೋವುಗಳಿಗೆ ಫಲ ಸಿಗಬೇಕು. ಹಾಗಾಗಬೇಕು ಅಂದರೆ ಎಲ್ಲ ರೀತಿಯಿಂದನೂ ಅವಳಿಗೆ ಪರ್ಫೆಕ್ಟ್ ಅನ್ನೋ ಥರ ಹುಡುಗನೇ ಅವಳ ಕೈ ಹಿಡಿಬೇಕು. ಅವಳ ಜೀವನಕ್ಕೆ, ಅವಳ ಭಾವನೆಗಳಿಗೆ ಜೊತೆಯಾಗುವಂಥ ಹುಡುಗನಷ್ಟೇ ಶ್ರಾವಣಿಗೆ ಕೊಟ್ಟು ಮದುವೆ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.